ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ರೈತರು ಕೃಷಿಯನ್ನು ಮುಖ್ಯ ಕಸಬನ್ನ ಮಾಡಿಕೊಂಡು ಉಪಕಸವನ್ನಾಗಿ ಕುರಿ ಸಾಕಾಣಿಕೆ, ಆಡು ಸಾಕಾಣಿಕೆ, ಹೀಗೆ ಅನೇಕ ವಿಧದಲ್ಲಿ ನಾವು ಎಮ್ಮೆ ಸಾಕಾಣಿಕೆ ಆಗಿರ್ಬೋದು, ಜೇನು ಸಾಕಾಣಿಕೆ ಆಗಿರ್ಬೋದು, ಹೀಗೆ ಒಂದೊಂದು ರೀತಿಯಲ್ಲಿ ಸಾಕಾಣಿಕೆ ಮಾಡ್ಕೊಂತ ಅದು ಕೃಷಿಗೆ ಅನುಕೂಲ ಆಗೋ ರೀತಿ ಒಂದಿಷ್ಟು ಮಾಡೋದು ನಾವು ಎಲ್ಲಾದ್ರೂ ಕಂಡ್ವಿ. ಈಗ ಇಲ್ಲೊಬ್ಬರು ರೈತರು, ಅವರು ಕೊಪ್ಪಳ ತಾಲೂಕಿನ ಮೋರ ಗ್ರಾಮದವರು. ಅವರು ಸುಮಾರು ಒಂದು 100ರಷ್ಟು ಆಡನ್ನ ಸಾಕ್ತಾರ. ಅವ್ರು ಯಾವ ತರ ಆಡು ಸಾಕಾಣಿಕೆ ಮಾಡ್ತಾರ ಮತ್ತು ಅವ್ರ ಕೃಷಿ ಯಾವ ತರ ಹೆಲ್ಪ್ ಆಗುತ್ತೆ, ಜೊತೆಗೆ ಅದನ್ನ ಹೇಗೆ ನಿರ್ವಹಣೆ ಮಾಡ್ತಾರ, ಆಮೇಲೆ ಒಂದು ಆಡು ಸುಮಾರು 4 ಮರಿಗಳನ್ನ ಹಾಕುತ್ತ. ನೋಡ್ರಿ, ಒಂದು ವಿಸ್ಮಯ ಅವ್ರದ್ರಲ್ಲಿ ಇರೋದು. ಒಂದೊಂದು ಆಡು ಕೆಲವೊಂದು ಲೀಟರ್ ಗಟ್ಟಲೆ ಹಾಲು ಕೊಡ್ತಾವು. ಈ ತರ ಒಂದು ನಾವು ಇಲ್ಲಿ ಆಡು ಮರಿಗಳನ್ನ ನಾವು ನೋಡ್ಬೋದು. ಅವ್ರು ಸುಮಾರು ಎಷ್ಟು ವರ್ಷದಿಂದ ಸಾಕಾಣಿಕೆ ಮಾಡ್ತಿದ್ರು, ಅವ್ರ ಜೊತೆ ಮಾತಾಡ್ಕೊಂತ ಹೋಗೋಣ. ನಮಸ್ಕಾರ ರೀ, ನಿಮ್ಮ ಹೆಸರು? ನಿಮ್ಮ ಹೆಸರು ನಿಂಗಪ್ಪ ಅಂತ. ನಿಂಗಪ್ಪರ, ನಿಮ್ದು ಯಾವ ಊರು? ಮೂರ. ಎಷ್ಟು ನೀವು ಆಡು ಸಾಕ್ಯಂಡ್ರಿ? 30 ಆಡು ಆಗ್ತದೆ. 30 ಆಡಕ್ಕೆ. ಇವನ್ನೇನ ಕಟ್ಟಾಕಿ ಮೇಯಿಸ್ತಿರೋ ಅಥವಾ ಇವನ್ನೆಲ್ಲ ಏನ ಓಡಾಡಿ ಮೇಯಿಸ್ತಿರ? ಇಲ್ರಿ ಸರ್, ಈ ಪಲ್ವರಿ ಬಂದಾಗ ಈಗ ಅಡ್ಡಾಡಿ ಮೇಯ್ತೇವೆ. ಈ ಮನೆಗೆ ಹೋದ್ನಪ್ಪ ಅಂತಂದ್ರೆ ಹಟ್ಟಿ ಹಾಕಿ ಹಟ್ಟಿಯಾಗ ಹೋಗಿಸ್ಬಿಡ್ತೀವಿ. ಹಟ್ಟಿಯಾಗ ಹೋಗಿಸ್ಬಿಡ್ತೀರಿ? ಅದ ಹಟ್ಟಿ ಎಷ್ಟು ಸೈಜ್ ಐತ್ರಿ? ಆಗಲ್ಲ ಉದ್ದ ಒಂದ್ 30 ಫೂಟ್ ಆಗಲ್ಲ ಉದ್ದದಲ್ಲಿ ನೀವು ಸಾಕಾಣಿಕೆ ಮಾಡ್ತೀರಿ. ಮೊದ್ಲು ಎಷ್ಟು ಆಡ್ ಮರಿಯಿಂದ ನೀವು ಸ್ಟಾರ್ಟ್ ಮಾಡಿದ್ರಿ? 10 ಆಡಿನಿಂದ ಸ್ಟಾರ್ಟ್. 10 ಆಡಿಂದ ಸ್ಟಾರ್ಟ್ ಆಗಿ ಇವತ್ತು 30 ಆಡಿಗೆ. 30 ಆಡು. ಈ ಆಡು ಸಾಕಾಣಿಕೆ ಬೇಷೋ ಅಥವಾ ಇದು ಬೇಷ ಅಂತೀರ? ಕುರಿ ಸಾಕಾಣಿಕೆ ಬೇಷ ಅಂತೀರ? ಕುರಿ ಇದ್ದರಿ ಆಡು ಆದ್ರೆ ಬಡವ್ರ ಲೆಕ್ಕಕ್ರಿ. ಆಡು ಬಡವ್ರ ಲೆಕ್ಕಕ್ಕ, ಕುರಿ ಇದ್ದಾರ ಲೆಕ್ಕ. ಅಂದ್ರ ಕುರಿ ರೇಟ್ ಜಾಸ್ತಿ, ಆಡಿನ ರೇಟ್ ಕಡಿಮೆ ಅಂತಾನ? ಈ ಕುರಿ ಆದ್ರ ಒಂದ್ ಇಳಿತ್ರಿ ವರ್ಷಕ್ಕೆ. ಇದು ವರ್ಷಕ್ಕೆ 2 ಸಲ ಇಳಿತ್ರಿ. ಮತ್ತ ಆದ್ರೆ ಇದ್ದಾರ್ದು ಅದ ಹೆಂಗಾಗತ್ತ? ಇದ್ದಾರ್ದು ಆಗ್ಬೇಕಲ್ಲ. ಇದು ಬಡವ್ರ ಅದಾರಿ, ಬಡತನ ಮಂತ್ಯಾನ ಸುಮ್ನೆ ಎಬ್ಬಿಸ್ತಂತೆ. ಓ, ಬಡವ್ರ ಮನೆ ಎಬ್ಸೋದಂದ್ರ ಆಡ. ಹಿಂಗಾಗಿ ಆಡು ಸಾಗಣೆ ಮಾಡ್ಕೊಂತ ಹೋಗ್ರಿ. ಈಗ ಒಂದು ಕುರಿ ತಗೊಂಡ್ರೆ, ಈಗ ಒಂದು ಆಡು ಸಾಕಾಣಿಕೆ ಮಾಡೋದು ಎಷ್ಟು? ಒಂದು ಕುರಿ ಸಾಕಾಣಿಕೆ ಮಾಡೋದು ದುಡ್ಡು ಎಷ್ಟು? ಒಂದಕ್ಕೆ ಕುರಿಗೆ ಆದ್ರೆ 15,000 ಬೇಕಾಗುತ್ತೆ. ಒಂದು ಕುರಿಗೆ. ಆಡಿಗೆ ಆದ್ರೆ 7-8 ಸಾವಿರ ಆದ್ರೆ 7-8 ಸಾವಿರ. ಇವು ಆಡು ಎಷ್ಟು ಇಳ್ತೇವು, ಕುರಿ ಎಷ್ಟು ಇಳ್ತೇವು? ಕುರಿ ಒಂದು 7 ಸುತ್ತ ಇಳಿತ್ರಿ. ಅದ ಇದು ಅಷ್ಟ ಇಳಿತ್ರಿ. ಆದ್ರೆ ಏನಪ್ಪ ಅಂದ್ರೆ ಅದಕ್ಕಿನ ಇದು ವ್ಯತ್ಯಾಸ ಜಾಸ್ತಿ ಇಳಿತ್ರಿ. ಅದು ಎಷ್ಟು ವಯಸ್ಸಿನವ್ರಿಗೆ ಬದುಕುತ್ತ? ಇದು ಎಷ್ಟು ವಯಸ್ಸಿನವ್ರಿಗೆ ಬದುಕುತ್ತೆ? ಅದು 16-17 ವರ್ಷ ಮಟ್ಟ ಬದುಕು. ಅದು 16-17 ವರ್ಷ. ಇದು ಅಷ್ಟ ರೀ. ಇದು ಅಷ್ಟ ಬರ್ತೈತಿ. ಎಷ್ಟು ಮರಿಗಳು ಅದು ಹಾಕ್ತೈತಿ? ಇದು ಎಷ್ಟು ಮರಿ ಹಾಕ್ತೈತಿ? ಇದು ಜಾಸ್ತಿ ಹಾಕತ್ರಿ, ಅದು ಕಮ್ಮಿ ಹಾಕತ್ರಿ. ಇದೇ ಜಾಸ್ತಿ ಆಗ್ತೈತಿ. ಇದು ಜಾಸ್ತಿ. ಅದು 16 ಐತಂದ್ರ ಇದು 30 ಆಗ್ತೈತಿ. 30 ಹಾಕಿ ಅಂದ್ರೆ ವರ್ಷದಾಗ 2 ಏಟ್ ಆಗ್ತೈತಿ. 2 ಏಟ್ ಆಗ್ತೈತಿ. ಮತ್ತೆ ಇದು ಹೆಂಗ ನೀವು ಅದೇ ಬಡವರ ಸಾಕಾಣಿಕೆ ಮಾಡೋದು? ಇದ್ರೆ ನಿಮ್ಮ ಆಡ್ನಲ್ಲೇ ಒಂದು ಆಡು ವಿಶೇಷ ಆಡ್ ಐತಿ, ಒಂದು 4 ಮರಿ ಹಾಕತ್ತ ಅಂದ್ರೆ ಅದು ಆಡ ಅದೇ ಯಾವ್ದಾರ ಅಲ್ಲಿ ಐತಿ ನೋಡ್ರಿ. ಅದು ಕೆಂದ ಐತಲ್ಲ? ಕೆಂದ ಐತಿ. 4 ಐತ್ರಿ. ಅದು ಕೊಂಬಿಲ್ಲ ಅಲ್ಲ ಅದರ? 4 ಹಾಕತ್ರಿ. ಎಷ್ಟು ವರ್ಷದಿಂದ ಈ ತರ ಹಾಕತ್ರಿ? ಈ ಹೋಸತ್ತ ಆಗೇತ್ರಿ. ಮತ್ತೆ ಇಲಿ ಐತ್ರಿ. ಮತ್ತೆ ಇಲಿ 4 ಮರಿನ? 4 ಮರಿನೇ ರೀ. ಅದಕ್ಕೆ ಹಾಲು ಹೆಂಗ್ ಮಾಡ್ತೀರಿ? ಇದಕ್ಕ ಕುಡಿಸ್ಬೋದ್ರಿ. ಇದಕ್ಕ ಕುಡಿಸ್ಬೋದು. ಸ್ವಲ್ಪ ಬಿಟ್ಟು ಒಂದೊಂದ ಮರಿ ಇದಾದ್ರ ಮರಿನ ಅದ್ರದ. ಇವು ನಾಳೆ 4 ತಿಂಡಿತಾವ ಇಳ್ತೇವ? ಅದು ಜಾತಿ ಬೇರೆನ? ಇಲ್ರಿ, ಅದು ಒಂದೊಂದ್ ಇದ್ರಿ ಜಾತಿ ಅಂತಕ್ಕದ್ದೇನಿಲ್ರಿ. ಒಟ್ ಅದ್ರ ಪ್ರಕೃತಿ ಸದ್ಯಕ್ಕೆ ಇಳಿದ್ರಿ. ಮುಂದೆ ಹೆಂಗ್ ಮಾಡ್ತಾವ ಗೊತ್ತಾಗ್ತೀರಿ. ಇದು ಬಿಟ್ರ 4 ಮರಿ ಹಾಕಿದಂತ ಮತ್ತೆ ಯಾವ ಆಡ್ ನಿಮ್ಮ? ಮತ್ತೆ ಯಾವಿಲ್ರಿ, 3 ಹಾಕ್ಯವ್ರಿ. 3 ಹಾಕ್ಯಾವ? ಅವು ಎಷ್ಟಾವ ಅಂತಾವ? ಅಲ್ಲಿ ಒಂದ್ ಕೆಂದ ಆಡ್ ಐತಿ ನೋಡ್ರಿ, ಅದ ಒಂದ್ರಿ 3. ಕೆಂದ ಆಡ. ಇದು ಕೆಂದ ಆಡ, ಅದು ಕೆಂದ ಆಡಲ್ಲ? 2 ಕೆಂದ ಆಡ್ರಿ. ಕೆಂದ ಆಡ ಜಾಸ್ತಿ ಇಳ್ತೇವ? ತಳಿನೇ ಬೇರೆ ಅಂತೀರ? ಇಲ್ರಿ, ಇಳ್ತೇವ್ರಿ. ಇವು ಇಳ್ತೇವ್ರಿ. ಆದ್ರೆ 2 ಇಳಿದ್ನಪ್ಪ ಅಂತಂದ್ರೆ ಈಗ 1 ಇಳಿದ್ರೆ ಮರಿ ಬಲೋಟೆ ಬರುತ್ತೆ. 2 ಇಳಿದ್ರೆ ಕಮ್ಮಿ ಆಗುತ್ತೆ. 3-4 ಇಳಿದ್ರೆ ಒಂದ್ ಭಯಂಕರ ಸೋಲು. ಸಣ್ಣ ಮರಿ ಹಾಕೊಂಡ್ ಬರ್ತಾವ.
ಅವ್ನ ಸಾಕಾಣಿಕೆ ಇದ್ ಮಾಡೋದ್ ಹೆಂಗ್ರಿ ಅವ್ನ್? ಈಗ ಇವ್ 2 ಮರಿ ಒಂದ್ ಹಾಕಿದ್ರೆ ಇನ್ 2 ಮರಿ ಮತ್ತೊಂದ್ ಆಡಿ ಕೊಂಡಿಸ್ಬೇಕು. ಹಂಗಾದ್ರೆ ಜೋಪಾನ ಬೇರೆ ಆಡಿಗೆ ಹಾಕಿ ಅದನ್ನ ಜೋಪಾನ ಮಾಡ್ತಾರೆ. ಈಗ ಇವು ನೀವು ಒಂದ್ ಆಡಿನಿಂದ ಇವತ್ತು 30-40 ಆಡಿಗೆ ಅಂದ್ರ ಎಷ್ಟು ವರ್ಷ ಪ್ರಯತ್ನ ಇದೆ? ಇದು 5 ವರ್ಷದ ಪ್ರಯತ್ನ. 5 ವರ್ಷಕ್ಕೆ 30 ಆಡು. ಈಗ ಒಂದ್ ಆಡು ಎಷ್ಟಕ್ ಮಾರಾಟ ಆಗುತ್ತೆ? ಈಗ ಒಂದ್ ಆಡು 8-9 ಸಾವಿರ ಮಾರ್ತ. 8-9 ಸಾವಿರ. ಈಗ ನೋಡ್ರಿ ಒಂದ್ 3 ಲಕ್ಷ ರೂಪಾಯಿ ಆಸ್ತಿ ನಿಮ್ಗೆ ಸದ್ಯ ಇದೆ. ಇದು ಹೆಂಗ್ ಅನ್ಸುತ್ತೆ ನಿಮ್ಗೆ ಇದು? ಯಾಕಂದ್ರ ಅಡ್ಡಾಡ್ ಮೇಯಿಸ್ಬೇಕಲ್ಲ, ಎಲ್ಲಾ ದನ ಐತ್ರಿ. ದನ ಐತಿ. ಈಗ ಅಡ್ಡಾಡ್ಬೇಕ್ರಿ, ಅಲ್ಲಿ ಇಲ್ಲಿ ಹೋಗ್ಬೇಕು, ಬಿಸಿಲಾಗ ಬಸಲಾಗ ನೀರಿಲ್ಲ ಹೋಗ್ಬೇಕು, ನೀರಿಲ್ಲ ಸಮಾತು ಅಡ್ಡಾಡಿ ಕುಡ್ಸ್ಕೊಂಬರ್ಬೇಕು. ಬಾಳ ತೊಂದ್ರೆ ಐತ್ರಿ, ಕಷ್ಟ ಐತ್ರಿ. ಈಗ ಮಧ್ಯಾಹ್ನ ಕರೆಂಟ್ ಇದ್ರೆ ಈಜಿ ಇರ್ತೀರಿ. ಮುಂಜಾನೆ ಕರೆಂಟ್ ಇದ್ರೆ ನೀರ್ ಇದ್ದಲ್ಲೇ ಹೊಡಿಬೇಕಲ್ರಿ. ರೈತರೆಲ್ಲ ಕರೆಂಟ್ ಇತ್ತಂದ್ರ ನಿಮಗ್ ತೊಂದ್ರೆ ಇಲ್ಲ? ತೊಂದ್ರೆ ಇಲ್ರಿ. ಈ ಕರೆಂಟ್ ಮುಂಜಾನೆ ಇದು ಇತ್ತಪ್ಪ ಅಂತಂದ್ರೆ ತೊಂದ್ರೆ ರೀ ನಮ್ಗೆ. ಒಟ್ ನಿಮಗ್ ತೊಂದ್ರೆ. ಮತ್ತೆ ಎಲ್ಲಾರ ಕೆರಿ ಮಟ್ಟ ಇದ್ದಲ್ಲಿ ನೋಡಿ ಕುಡ್ಸ್ಕೊಂಬರ್ಬೇಕು. ಇದಕ್ಕ ಮತ್ತೆ ಇದಕ್ಕ ಬರುವಂತ ರೋಗ ಏನ್ರ? ರೋಗ ಏನಿಲ್ರಿ, ಒಂದು ಕಾಳು ತಿನ್ನ ಮುಂದೆ ಸಿಡಿ ಅಂತ ಬರ್ತ್ರಿ. ಆ ಸಿಡಿಗೆ ಒಂದ್ ಎಣ್ಣೆ ಹಾಕೊಂಬಿಟ್ರಿ ಅಂದ್ರೆ ಸರಿ ಆಗುತ್ತೆ. ಇದು ಆಡ್ ತಿನ್ಲಾರ ಸೊಪ್ಪ ಇಲ್ಲ ಅಂತಾರ, ಇದು ಎಲ್ಲಾ ಸೊಪ್ಪು ತಿನ್ನುತ್ತ. ಮತ್ತೆ ಇದ್ರ ಹಾಲನ್ನ ಒಳ್ಳೆ ಮಾರಾಟ ಆಗುತ್ತೆ ಅಥವಾ ಮಾರಾಟ ಮಾಡಲ್ಲ? ಮಾರತ್ರಲ್ರ. ಯಾಕಂದ್ರೆ ಭೂಮಿಯಲ್ಲೇ ಬೆಳೆದಂತ ಸೊಪ್ಪು ಒಂದು ಬಿಟ್ಟಿಲ್ರಿ, ಎಲ್ಲದ ತಿನ್ನುತ್ತೆ. ಹಿಂಗಾಗಿ ಇದು ಒಳ್ಳೆ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಕೂಡ ಇವತ್ತು ಕುರಿ ಹಾಲಿಗೆ ಶ್ರೇಷ್ಠ ಹಾಲು ಅಂತಾನೆ ಹೇಳ್ಯಾರಂತ ಎಲ್ಲಾರು ಹೇಳ್ತಾರ. ಮತ್ ನೀವೇನ್ ಹೇಳ್ತೀರಿ ಇದ್ರ ಬಗ್ಗೆ? ಇನ್ಯಾರ ಹಾಲು ಕೇಳಕ್ ಬರ್ತಾರ? ಈ ತರ ಎಲ್ಲ ರೈತರು ರೈತರು ಬರ್ತಾರೆ, ಹಿಂಡಿ ಕಳಿಸ್ತಾರೆ. ಇದು ಸಾಕಾಣಿಕೆ ಮಾಡೋದ್ ಹೆಂಗ ಅನ್ಸಿತ್ರಿ? ನೌಕರಿ ಮಾಡೋರಾಗಿರ್ಬೋದು, ಉದ್ಯೋಗ ಮಾಡೋರಾಗಿರ್ಬೋದು, ಅಂತರ್ಗೆ ಹೆಂಗ್ ಹೇಳ್ತೀರಿ? ಅಂತರ್ಗೆ ಸಟ್ ಅತ್ತಲ್ರಿ. ಅಂದ್ರೆ ಕಟ್ಟಿ ಹಾಕಿ ಮಾಡ್ಬೋದಾ? ಮಾಡ್ಬೋದ್ರಿ. ಕಟ್ಟಿ ಹಾಕಿ ಮಾಡ್ಬೋದು. ಕಟ್ಟಿ ಹಾಕಿ ಅವು ಮಂತೆಲೆ ಕಾಳ ಕಡಿ ಇಟ್ಕೊಂತ ಮೆಸ್ಕೊಂತ ಅಷ್ಟು ನಡೀತೈತಿ. ಸ್ನೇಹಿತರೆ, ಇವತ್ತು ಅವರು ಒಂದು ಹಾಡಿಂದ ಸುಮಾರು 30-40 ಹಾಡುಗಳು ಈ ತರ ನೋಡ್ರಿ, ಸಾಕಷ್ಟು. ಜೊತೆಗೆ ಈ ತರ ಮಾಡ್ಕೊಂಡ್ರೆ ಮತ್ತೆ ಒಂದು ತಳಿಗಳು ಅವ್ರು 3-4 ಮರಿಗಳನ್ನ ಹಾಕ್ತಾವ. ಇಂತ ವಿಶೇಷ ತಳಿಗಳ ಆಮೇಲೆ ಇದ್ರಾಗ 4 ತಳಿ 3 ತಳಿ ಅಂದ್ಮೇಲೆ ಲೀಟರ್ ಗಟ್ಲೆ ಹಾಲು ಕೊಡ್ತಾವ ಅಂತಾನೆ ಕೇಳಿ ನಾನು ಒಂದೊಂದು. ಕೊಡ್ತಾವ್ರಿ. ನೀವ್ ಎನಿ ಟೈಮ್ ಹಾಲಿಗೆ ಹಿಂಡಿದ್ರು ಕೊಡ್ತಾವ್ರಿ. ಕೊಡ್ತಾವ್ರಿ. ಆದ್ರೆ ನಾವು ಮರಿ ಮಟ್ಟು ಮೇಯಿಸ್ತವಂತ ನಾವ್ ಹಿಂಡಿ ಕೊಡಲ್ರಿ, ಅಷ್ಟೇ. ಮರಿ ಜೋಪಾನ ಮಾಡ್ಬೇಕು. ಹಂಗಾಗಿ ಮನೆಯಾರಾದ್ರೂ ತಾವು ನೋಡ್ರಿ ಲೀಟರ್ ಗಟ್ಲೆ ಹಾಲು ಕೊಡುವಂತ ಅಂದ್ರೆ ಇವತ್ತು ನಾವು ಬರೇ ಎಮ್ಮೆ ಹಸು ಅಷ್ಟೇ ಅಲ್ಲ, ಈ ಆಡನು 1 ಲೀಟರ್ ಗಟ್ಲೆ ಹಾಲು ಕೊಡುತ್ತೆ. ಇಂತ ಸಾಕಾಣಿಕೆ ಮಾಡೋದು ಬಹಳಷ್ಟು ಅನುಕೂಲ ಅಂತಾರ. ಜೊತೆಗೆ ಅವ್ರು ಇನ್ನೂ ಅವ್ರ ಅನುಭವ ಹಂಚ್ಕೊಳ್ಳೋಣ.